ಬೆಂಗಳೂರಿನಲ್ಲಿ ಜಿಬಿಎ ನಿರ್ಲಕ್ಷ್ಯಕ್ಕೆ ಚರಂಡಿಗೆ ಬಿದ್ದಿದ್ದಾರೆ ಒಬ್ಬ ವಿದ್ಯಾರ್ಥಿ. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆ ಎದುರು ಚರಂಡಿ ಕಾಮಗಾರಿಯನ್ನ ಮಾಡ್ತಾ ಇದೆ ಜಿಬಿಎ. ಚರಂಡಿ ಓಪನ್ ಇದೆ, ಆದ್ರೂ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ 1ನೇ ಕ್ಲಾಸ್ ವಿದ್ಯಾರ್ಥಿ ಚರಂಡಿಗೆ ಬಿದ್ದಿದ್ದಾರೆ. ಸ್ಲ್ಯಾಬ್ ಓಪನ್ ಇತ್ತು, ಈ ಕಾರಣಕ್ಕೆ ಬಾಲಕ ಬಿದ್ದಿದ್ದಾರೆ. ಕೂಡಲೇ ವಿದ್ಯಾರ್ಥಿಯನ್ನ ನೋಡಿದಂತ ಸ್ಥಳೀಯರು ವಿದ್ಯಾರ್ಥಿಯನ್ನ ರಕ್ಷಣೆ ಮಾಡಿದ್ದಾರೆ. ಜಿಬಿಎ ಕಾಮಗಾರಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಶಾಲಾ ಮಕ್ಕಳು ಓಡಾಡುವಂತ ಏರಿಯಾ ಇದು. ಎಷ್ಟು ಮುಂಜಾಗ್ರತೆ ವಹಿಸಬೇಕು, ಒಂದು ಬ್ಯಾರಿಕೇಡು ಇರ್ಲಿಲ್ವಾ ಹಾಕೋದಕ್ಕೆ? ಸ್ಲ್ಯಾಬ್ ಓಪನ್ ಇತ್ತು, ವಿದ್ಯಾರ್ಥಿ ಹೋಗ್ತಾ ಬಿದ್ದಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಅಲ್ಲೇ ಇದ್ದಂತ ಸ್ಥಳೀಯರು ನೋಡಿದ್ದಾರೆ, ಹಾಗಾಗಿ ಬಾಲಕನಿಗೇನು ಆಗಿಲ್ಲ. जा बेटा बुक्का न तीन जा बैंक उस बच्चे को दिखाओ। हेलो बच्चा गिरा तो है पूरा दिखाओ। किताबा कहां उसके? बच्चे को जरा ಪ್ರತಿನಿಧಿ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನಾವು, ಶಾಲೆಗೆ ಹೋಗುವಂತ ಮಕ್ಕಳು ಅದೇ ರೋಡ್ ನಲ್ಲಿ ಓಡಾಡ್ತಾರೆ. 100-200 ಮೀಟರ್ ಒಂದು ಡಿಸ್ಟೆನ್ಸ್ ಅಲ್ಲಿ ಸ್ಕೂಲ್ ಕೂಡ ಇರುತ್ತೆ ಅಂತ ಹೇಳಿದ್ರೆ ಒಂದು ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಬೇಡವಾ? ಒಂದು ಬ್ಯಾರಿಕೇಡ್ಗಳು ಇರ್ಲಿಲ್ವಾ? ಏನಾಗಿತ್ತು ಅಂತ? ಅಲ್ಲಿಂದ ಕೆಳಗಿಳಿದು ಬಂದು ಊಟಕ್ಕೆ ಕೂತೆ ಸರ್. ರೈಟ್ ಕಿರಣ್, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ, ಎಕ್ಸ್ಪ್ಲೈನ್ ಮಾಡಿ. ಹೌದು ಚೈತ್ರ, ಈಗಾಗಲೇ ಕೂಡ ಕಳೆದ ವಾರವಷ್ಟೇ BWSSB ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 9ನೇ ತರಗತಿ ಓದ್ತಿದ್ದಂತಹ ಪ್ರೀತಮ್ ಅನ್ನುವಂತಹ ಬಾಲಕ ಪ್ರಾಣವನ್ನು ಕಳೆದುಕೊಂಡಿದ್ದ. ಇದೀಗ GBA ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಬ್ಬ ಬಾಲಕ ಗುಂಡಿಗೆ ಬಿದ್ದಿರುವಂತದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ತರವಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಅಲ್ಲಿ ಚರಂಡಿಯ ಕಾಮಗಾರಿ ಮಾಡ್ತಾ ಇದ್ರು. ಆ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡ್ ಹಾಕುವಂಥದ್ದು ಅಥವಾ ಏನಾದ್ರೂ ದಾರವನ್ನ ಕಟ್ಟುವಂಥದ್ದು, ಈ ತರ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಅಲ್ಲೇ ಎದುರಿಗೆ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಬಾಲಕ ಏನಿದ್ದಾನೆ ಚರಂಡಿಗೆ ಬಿದ್ದಿದ್ದಾನೆ. ಅಕ್ಕಪಕ್ಕದಲ್ಲಿ ರಾಡ್ಗಳನ್ನ ಕೂಡ ಕಟ್ಟಿದ್ರು, ಅಂದ್ರೆ ಚರಂಡಿಗೆ ಸ್ಲ್ಯಾಬ್ ಹಾಕ್ಬೇಕು ಅನ್ನೋಂತೇಳಿ ರಾಡ್ ಕೂಡ ಕಟ್ಟಿದ್ರು. ಆ ಭಾಗದಲ್ಲಿ ಏನಾದ್ರು ಬಾಲಕ ಬಿದ್ದಿದ್ರೆ ನಿಜವಾಗ್ಲೂ ಕೂಡ ಸಾವು ನೋವು ಸಂಭವಿಸ್ತಿತ್ತು. ಇಂತಹ ಅಚಾತುರ್ಯಗಳು, ಇಂತಹ ದುರ್ಘಟನೆಗಳು ಯಾವಾಗ್ಲೂ ಕೂಡ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಪದೇ ಪದೇ ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಅಂತೇಳಿ ಈಗಾಗಲೇ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಕೂಡ ಅವರ ಪೋಷಕರು ಕೂಡ ಬಂದಿರುವಂತದ್ದು. ಬಂದು ಆ ಬಾಲಕ ಏನಿದ್ದಾನೆ ಬಾಲಕನನ್ನ ರಕ್ಷಿಸಿ ಮೇಲಕ್ಕೆ ಎತ್ಕೊಂಡ್ ಬಂದು ನೋಡಿದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಯೂನಿಫಾರ್ಮ್ ಎಲ್ಲವೂ ಕೂಡ ಕೊಚ್ಚೆಯಾಗಿ ಆತ ಏನು ಸ್ಕೂಲಿಂದ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಬ್ಯಾಗ್ ನಲ್ಲಿದ್ದಂತಹ ಪುಸ್ತಕಗಳೆಲ್ಲವೂ ಕೂಡ ಈಗಾಗಲೇ ನೀರಿನಲ್ಲಿ ಒದ್ದೆ ಆಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ. ಕಿರಣ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಏನಾಗಿತ್ತು ಅನ್ನೋದಾಗಿ. ಪಕ್ಕದಲ್ಲಿ ರಾಡ್ಗಳೆಲ್ಲ ಇದೆ, ಸ್ಲಾಬ್ ಹಾಕೋದಕ್ಕೆ ರೆಡಿ ಮಾಡ್ತಾರಲ್ಲ, ಕಾಂಕ್ರೀಟ್ ಹಾಕೋದಕ್ಕೂ ಮುಂಚಿತವಾಗಿ ರಾಡ್ಗಳನ್ನ ಅಲೈನ್ ಮಾಡ್ತಾರಲ್ಲ, ಅದು ಸ್ವಲ್ಪ ಮುಂದೆನೇ ಇದೆ. ವಿದ್ಯಾರ್ಥಿ ಒಂಚೂರು ಹಿಂದೆ ಬಿದ್ದಿದ್ದಾರೆ. ಇನ್ ಕೇಸ್ ಆ ರಾಡ್ಗಳೇನಾದ್ರೂ ತಗುಲಿದ್ರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು. ಈ ರೀತಿಯಾದಂತ ನಿರ್ಲಕ್ಷ್ಯನ ಮಕ್ಕಳು ಅಂತಲ್ಲ, ಹಿರಿಯರು ಯಾರೇ ಓಡಾಡುವಂತ ದಾರಿ ಆಗಿದ್ರೂ ಕೂಡ ಈ ರೀತಿ ಕಾಮಗಾರಿ ನಡಿಬೇಕಾದ್ರೆ ಬ್ಯಾರಿಕೇಡ್ ಹಾಕ್ಲೇಬೇಕು, ಅಥವಾ ಮುಂಜಾಗ್ರತಾ ಬೋರ್ಡ್ ಅನ್ನಾದ್ರೂ ಹಾಕ್ಬೇಕು ಕಾಮಗಾರಿ ನಡೀತಾ ಇದೆ ಅನ್ನೋದಾಗಿನೋ, ಅಥವಾ ಟೇಪ್ಗಳನ್ನ ಬಳಸ್ತಾರೆ, ಅದನ್ನಾದ್ರೂ ಬಳಸಿ ಅನಾಹುತ ಆಗದೇ ಇರೋ ರೀತಿಯಾಗಿ ತಡಿಬೇಕು. ಆಮೇಲೆ ಇದು ಮೊದಲೇನಲ್ಲ, TV9 ರಸ್ತೆ ಗುಂಡಿ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು, ಅಭಿಯಾನ ಮಾಡಿತ್ತು. ಆ ಸಂದರ್ಭನೂ ಕೂಡ ಈ ರೀತಿ ಅರೆಬರೆ ಕಾಮಗಾರಿಯಿಂದ ಇಡೀ ಬೆಂಗಳೂರಿನಲ್ಲಿ ಯಾವ ರೀತಿ ಅಧ್ವಾನ ಎದ್ದು ಹೋಗಿದೆ, ಜನ ಹೇಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ TV9 ನಿಮ್ ಮುಂದೆ ಇಟ್ಟಿತ್ತು. ಇದು ಇನ್ನೊಂದು ನಿದರ್ಶನ. ಅಷ್ಟೆಲ್ಲ ತೋರ್ಸದ ಮೇಲೆ GBA ಎಚ್ಚೆತ್ಕೊಂಡಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಸ್ಕೂಲಿಗೆ ಮಕ್ಕಳು ಹೋಗುವಂತ ದಾರಿ ಇದು. ಅದ್ರಲ್ಲಿ ಹೇಗಿದೆ ನೋಡಿ, ಒಂದು ಸ್ಲ್ಯಾಬ್ ಕಿತ್ತು ಹೋಗಿದೆ, ಮುಂದಕ್ಕೆ ಸ್ಲ್ಯಾಬ್ ಇದೆ. ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಒಂದು ಸ್ಲ್ಯಾಬ್ ಮಿಸ್ ಆಗಿದೆ ಅಂತ? ಕಾಮಗಾರಿ ನಡೀತಿರ್ಬೇಕಾದ್ರೆ ಲೀಸ್ಟ್ ಪ್ರಿಕಾಷನ್ ಆದ್ರೂ ತಗೊಳ್ಳೋದು ಬೇಡವಾ? ಇದು ಬೆಂಗಳೂರು ಗೋವಿಂದಪುರದಲ್ಲಿ ಆಗಿರುವಂತ ಘಟನೆ ಇದು. 1ನೇ ಕ್ಲಾಸ್ ವಿದ್ಯಾರ್ಥಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಂತ ಉತ್ತರ ಕೊಡ್ತೀರಾ ಹೆತ್ತವರಿಗೆ? ಇದು ಮೊದಲ ಬಾರಿ ತಪ್ಪಾಯ್ತು ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ನಮ್ಮದೇ TV9 ಅದೆಷ್ಟು ಸಲ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾಗಿ ಅಧ್ವಾನ ಎದ್ದಿದೆ ಅಂತ ತೋರಿಸಿಲ್ಲ ನಿಮಗೆ? ರೋಡ್ ನಲ್ಲಿ ಈ ರೀತಿ ಕಾಮಗಾರಿ ನಡೀತಾ ಇರಬೇಕಾದ್ರೆ ಇದೇ ಅಧ್ವಾನ ಹೀಗೆ ಇರುತ್ತೆ. ಇನ್ ಮತ್ತೊಂದಷ್ಟು ಕಡೆಗಳಲ್ಲಿ ಕಾಮಗಾರಿ ಅಲ್ಲ, ಆ ಸ್ಲಾಬ್ಗಳನ್ನ ಹಾಕೋದೇ ಇಲ್ಲ.
ಒಬ್ರನ್ನ ಕೇಳಿದ್ರೆ ಇನ್ನೊಬ್ರ ಕಡೆ ಬೊಟ್ಟು ಮಾಡ್ತಾರೆ, BWSSB ಕೇಳಿದ್ರೆ ಅವ್ರು ಮತ್ತೊಂದ್ ಕಡೆಗೆ ಬೊಟ್ಟು ಮಾಡ್ತಾರೆ. ಅಂತೂ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದಿಲ್ಲ ಬೆಂಗಳೂರಿನಲ್ಲಿ. जा बेटा बुक्का नजर तीन जा बैंक उस बच्चे को दिखाओ। बच्चा गिरा तो है पूरा दिखाओ किताबा कहाँ उसके बच्चे को जरा जा बेटा बुक्का नजर तीन जा बैंक उस बच्चे को दिखाओ। बच्चा गिरा तो है पूरा दिखाओ किताबा कहाँ उसके बच्चे को जरा ನಮ್ಮಲ್ಲಿ ಕಾಮಗಾರಿ ಹೇಗ್ ನಡೆಯುತ್ತೆ ಅಂತ ಹೇಳಿದ್ರೆ ಆರಂಭ ಒಂದೇ ಗೊತ್ತಾಗೋದು, ಅದಕ್ಕೆ ಅಂತ್ಯ ಅನ್ನೋದಿಲ್ಲ. ಪ್ರತಿದಿನ ಬರ್ತಾರೆ, ಅಗೀತಾರೆ, ಹಾಗೆ ಬಿಟ್ಟು ಹೋಗ್ತಾರೆ. ಇವತ್ತು ಮಗು ಬಿದ್ದಿದೆ, ಯಾರಿಗೇನಾದ್ರೂ ಜೀವಕ್ಕಪಾಯ ಆದಾಗ ಮಾತ್ರ ಸುದ್ದಿ ಅಲ್ಲ. ಇವಾಗ ಮಗು ಬಿದ್ದಿದೆಯಲ್ಲ, ಇವಾಗ ಎಚ್ಚೆತ್ತುಕೊಳ್ಳಿ, ಈಗಲಾದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಕಂಡುಕೊಳ್ಳಿ. ಒಂದು ಕಡೆ ಆದ್ರೆ ಪರವಾಗಿಲ್ಲ, ಬೆಂಗಳೂರಿನ ಯಾವ ಬೀದಿಗೆ ಹೋಗಿ ಇದೇ ರೀತಿಯಾಗಿ ಓಪನ್ ಸ್ಲಾಬ್ಗಳು, ರಾಡ್ ಇದಾವೆ. ಇನ್ನೇನ್ ಕಾಂಕ್ರೀಟ್ ಹಂತದಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಎಷ್ಟು ಜಾಗ್ರತೆ ವಹಿಸ್ಬೇಕು ನೀವು. ಒಬ್ಬ ಬೈಕ್ ಸವಾರನೇ ಹೋದ ಬಿದ್ದ ಏನಾಗ್ಬೇಕು? ಆಗಿಲ್ವಾ ಈ ಹಿಂದೆ ಬೈಕ್ ಸವಾರರ ಪ್ರಾಣ ಹೋಗಿಲ್ವಾ? ಕಾರ್ಗಳು ಗುಂಡಿಯೊಳಗೆ ಬಿದ್ದಿಲ್ವಾ? ಎಷ್ಟಾಗಿದೆ ಈ ರೀತಿಯಾದಂತಹ ಪ್ರಕರಣ? ಟಿವಿ ನಾನಿ ಅದೆಷ್ಟು ರಿಪೋರ್ಟ್ ಮಾಡಿದೆ, ಬೆಂಗಳೂರಿನ ಬೀದಿಗಳಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸಿದೆ. ಅದಾದ ನಂತರನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ರೀತಿಯಾಗಿ ಹೇಳಬೇಕು? ಕಿರಣ್ ಸೂರ್ಯ ಪ್ರತಿನಿಧಿ ಇನ್ನಷ್ಟು ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಕಿರಣ್ ಸೂರ್ಯ, ಆಫ್ ಕೋರ್ಸ್ ನೀವು ಕೂಡ ಕವರ್ ಮಾಡಿರ್ತೀರಾ, ಬೆಂಗಳೂರಿನಾದ್ಯಂತ ರೋಡ್ಗಳ ಪರಿಸ್ಥಿತಿ ಹೀಗೆ ಇರುತ್ತೆ. ಅದು ಈ ಕಾಮಗಾರಿಗಳಿಗೆಲ್ಲ ಡೇಟ್ ಆರಂಭದಷ್ಟೇ ಇರೋದು, ಕ್ಲೋಸಿಂಗ್ ಡೇಟ್ಗಳು ಇರೋದೇ ಇಲ್ಲ. ವರ್ಷ ಪೂರ್ತಿ ಕಾಮಗಾರಿ ನಡೀತಾನೆ ಇರೋದು, ಆಗದ ಹಾಕ್ಬಿಟ್ಟು ಹೋಗ್ತಾರೆ, ಈ ರೀತಿಯಾಗಿ ಆಗುತ್ತೆ. ಇವತ್ತು ಮಗುವಿನ ಅದೃಷ್ಟ ಚೆನ್ನಾಗಿತ್ತು, ಪ್ರತಿ ಬಾರಿ ಟೈಮ್ ಹೀಗೆ ಇರುತ್ತಾ ಕಿರಣ್? ಹೌದು ಚೈತ್ರ, ತಾವು ಹೇಳಿದಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ರು ಕೂಡ GBA BWSSB ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವು ನೋವುಗಳು ಸಂಭವಿಸ್ತಾ ಇರುವಂತದ್ದು. ಕಳೆದ ವಾರವಷ್ಟೇ ತಲಗಟ್ಟಪುರದಲ್ಲಿ 9ನೇ ತರಗತಿ ಓದ್ತಿದ್ದಂತಹ ಪ್ರೀತಮ್ ಅನ್ನುವಂತಹ ಬಾಲಕ ಈ BWSSB ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಒಂದು ವಾಟರ್ ಪಂಪ್ ಮಾಡ್ತಿದ್ದಂತಹ ಟ್ಯಾಂಕ್ ಏನಿತ್ತು ಆ ಸಂಪಿಗೆ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದ. ಇದಾದ ನಂತರದಲ್ಲ ನಮ್ಮ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇವತ್ತು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಗೋವಿಂದಪುರ ಏನಿದೆ, ಅಲ್ಲಿ ಇಂಥದ್ದೊಂದು ದುರ್ಘಟನೆ ಕೂಡ ನಡೆದಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ತಾವು ಹೇಳಿದಂತೆ ಯಾವುದೇ ತರವಾದಂತಹ ಅಚಾತುರ್ಯ ನಡೆದಿಲ್ಲ, ಆ ಮಗುಗೆ ಏನು ಕೂಡ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಶಾಲೆಯ ಎದುರಿಗೆ ಇಂತಹ ಕಾಮಗಾರಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಆಟ ಆಡ್ತಿರ್ತಾರೆ, ಸೊ ಅವರಿಗೆ ಇಂಥವು ಗೊತ್ತಾಗೋದಿಲ್ಲ, ಅಲ್ಲಿ ರಾಡ್ ಇದೆ, ಬಿದ್ರೆ ಏನೋ ಒಂದು ಆಗತ್ತೆ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾಮಗಾರಿಯನ್ನ ಮಾಡಿಸುವಂತಹ ಇಲ್ಲ ಟೆಂಡರ್ ಪಡೆದಿರುವಂತಹ ಗುತ್ತಿಗೆದಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅಂದ್ರೆ ದಾರವನ್ನ ಕಟ್ಟುವಂಥದ್ದು ಅಥವಾ ಬ್ಯಾರಿಕೇಡ್ ಅನ್ನ ಹಾಕುವಂಥದ್ದು ಅಥವಾ ರಾಡ್ ಕಡ್ದಂತಹ ಸಂದರ್ಭದಲ್ಲಿ ವೇಗವಾಗಿ ಕಾಂಕ್ರೀಟ್ ಹಾಕುವಂಥದ್ದನ್ನ ಮಾಡ್ಬೇಕು. ಇವರು ಆ ಕಾಮಗಾರಿ ಮಾಡೋದಕ್ಕೆ ತಾವು ಹೇಳಿದಂತೆ ಕಾಮಗಾರಿ ಮಾಡ್ಲಿಕ್ಕಷ್ಟೇ ಇವರಲ್ಲಿ ಉತ್ಸಾಹ ಇರುತ್ತೆ, ಕಾಮಗಾರಿ ಮುಗಿಸೋದು ಯಾವತ್ತು ಮುಗಿಸ್ತಾರೆ ಇಲ್ಲ ಯಾವಾಗ ಮುಗಿಯುತ್ತೆ, ಇಂತಹದ್ದೇನಾರು ದುರ್ಘಟನೆಗಳು ನಡೆದು ಇಂಥದ್ದೇನಾರು ಘಟನೆಗಳು ನಡೆದಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ಕೊಂಡು ಕಾಮಗಾರಿಗಳನ್ನು ಮುಗಿಸ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಹುಟ್ಟು ಹಾಕಿರುವಂತದ್ದು. ಆ ಮಗು ಪಾಪ ಶಾಲೆಯ ಎದುರಿಗೆ ಇದ್ದಂತಹ ಈ ಒಂದು ಚರಂಡಿಯ ಗುಂಡಿ, ಈ ಚರಂಡಿ ಏನು ಕಾಮಗಾರಿ ಮಾಡ್ತಾ ಇದ್ದು, ಚರಂಡಿ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ರಾಡ್ಗಳನ್ನ ಕಟ್ಟಿರ್ತಾರೆ ವೇಗವಾಗಿ. ಅಂದ್ರೆ ಬೆಳಿಗ್ಗೆ ರಾಡ್ ಕಟ್ಟದಂತ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಅದನ್ನ ಕಾಂಕ್ರೀಟ್ ಹಾಕ್ಬೇಕಾಗತ್ತೆ. ಇವರು ದಿನಗಟ್ಲೆ ಅಂದ್ರೆ ರಾಡ್ಗಳನ್ನ ಕಟ್ಬಿಟ್ಟು ವಾರಗಟ್ಲೆ ಬಿಟ್ಟು ಬಿಡೋದು, ಆಮೇಲೆ ಯಾವಾಗಲೂ ತಮಗೆ ಆದಾಗ ಅದಕ್ಕೆ ಕಾಂಕ್ರೀಟ್ ಹಾಕುವಂದು. ಇವತ್ತೇನಾದ್ರು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಆ ಮಗುಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಿತ್ತು ಅಂತಾನೆ ಹೇಳ್ಬೋದು ಚೈತ್ರ. ಕಾರಣ ಏನು ಅಂತ ಹೇಳಿದ್ರೆ ಆ ಮಗು ಬಿದ್ದಂತಹ ಜಾಗ ಏನಿದೆ ಅದರ ಪಕ್ಕದಲ್ಲಿ ಅಂದ್ರೆ ಕಾಂಕ್ರೀಟ್ ಹಾಕಿದ್ರು ಅವರು, ಅಂದ್ರೆ ತುಂಬಾ ದಿನಗಳಿಂದ ಯಾವಾಗಲೂ ಕಿರಣ್ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷರು ಶಶಿಕಿರಣ್ ಅಂತ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಕುಮಾರ್ ನಮಸ್ತೆ. ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ, ಹಾಗೆ ಸುದ್ದಿ ಕೂಡ ಗೊತ್ತಾಗಿರುತ್ತೆ. ಈ ಶಾಲೆಗೆ ಹೋಗುವಂತ ರೋಡ್ಗಳಲ್ಲಿ ಕಾಮಗಾರಿಗಳ ಆರಂಭ ಆಗುತ್ತೆ, ಅದಕ್ಕೆ ಅಂತ್ಯ ಅನ್ನೋದಿರೋದಿಲ್ಲ. ಈ ರೀತಿಯಾಗಿ ಓಪನ್ ಸ್ಲಾಬ್ಗಳು, ಇವತ್ತು 1ನೇ ಕ್ಲಾಸ್ ವಿದ್ಯಾರ್ಥಿ ಬಿದ್ದು ಏಟಾಗಿದೆ. ತುಂಬಾ ಅತ್ಯಂತ ವಿಷಾದನೀಯ. ಯಾಕೆಂದ್ರೆ ಇದು ಬರೀ ಒಂದು ಕಡೆ ಅಲ್ಲ, ಇಡೀ ನಗರದ ಮೂಲೆ ಮೂಲೆಯಲ್ಲಿ ಇದು ಇರ್ತಕ್ಕಂಥ ಒಂದು ಪಿಡುಗು ಅಂತ ಹೇಳ್ಬೋದು. ಅದರಲ್ಲೂ ಈ ವೈಟ್ ಫೀಲ್ಡ್ ಆ ಭಾಗದಲ್ಲಂತೂ ರಸ್ತೆ
ಹೇಳೋಕೆ ಸಾಧ್ಯ ಇಲ್ಲ. ಇಲ್ಲಿ ಮಕ್ಕಳ ಸುರಕ್ಷತೆ ಅದು ಅತ್ಯಂತ ಶೋಚನೀಯ. ಯಾಕೆ ಅಂದ್ರೆ ಯಾವ ಅಧಿಕಾರಿಗಳು ನೋಡಿ, ಇಲ್ಲಿ ಸಿವಿಕ್ ಬಾಡಿ ಬರುತ್ತೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅದು ಗಾರ್ಬೇಜ್ ಆಗಿರ್ಬೋದು, ಪಾಟೋಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಮಕ್ಕಳಿಗೆ ಆರೋಗ್ಯಕರವಾಗಿ ಇಲ್ಲದೆ ಇರ್ತಕ್ಕಂಥದ್ದೇ ನಮ್ಮ ಸುರಕ್ಷತೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಫುಟ್ಪಾತೇ ಇಲ್ಲ, ಶಾಲೆ ಕಾಲೇಜುಗಳ ಹತ್ರ ಫುಟ್ಪಾತ್ಗಳೇ ಇಲ್ಲ, ಎಲ್ಲವೂ ಕೂಡ ಖಾಸಗಿ ಒಂದು ಆವರಿಸ್ಕೊಂಡಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಸುರಕ್ಷತೆಯಾಗಿ ರಸ್ತೆಯಲ್ಲಿ ಸಾಮಾನ್ಯವಾಗಿ ಓಡಾಡೋದೇ ಕಷ್ಟ. ಅದರ ಜೊತೆಗೆ ಈ ಏನು ಹಳ್ಳಗಳಿದ್ದಾವೆ ಅಥವಾ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಇದ್ದಿದ್ದು ತುಂಬಾ ಅಪಾಯಕಾರಿನೇ. ಈ ಘಟನೆಗಳು ನಡೀಬಾರ್ದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ತ್ವರಿತಗತಿಯಲ್ಲಿ ಇದ್ ಮಾಡ್ಬೇಕಾದ್ರೆ ಇದು ನಡೀತಾನೆ ಇರುತ್ತೆ. ಇವತ್ತು ಒಂದ್ ಕಡೆ ಆದ್ರೆ ನಾಳೆ ಇನ್ನೊಂದು ಕಡೆ, ಇದಕ್ಕೆ ಅಂತ್ಯವೇ ಇಲ್ಲದಾಗಿದೆ. ಹಾಗಾಗಿ ಇದು ಒಂದು ರೀತಿಯ ಆಕ್ಷೇಪಕಾರಿ ಅಂತ ನಾನು ಭಾವಿಸ್ತೇನೆ. ನಿಜ ನಿಜ. ಶಶಿಕುಮಾರ್ ಅವರೇ, GBI ನಿದ್ದೆ ಮಾಡ್ತಾ ಇರೋದು ನೋಡಿದ್ರೆ ಬಹುಶಃ ಇದೆಲ್ಲ ಸ್ಕೂಲ್ದೇ ಜವಾಬ್ದಾರಿ ಅನ್ನೋ ರೀತಿಯಾಗಿದೆ. ಅಂತ ಹೇಳಿದ್ರೆ ಮಕ್ಕಳು ರೋಡ್ ನಲ್ಲಿ ಬರ್ಬೇಕಾದ್ರೂ ಅದಕ್ಕೆ ಸ್ಕೂಲ್ನವರೇ ನೋಡ್ಕೋಬೇಕು ಅನ್ನೋ ರೀತಿ. ಏನೇ ಆದ್ರೂ ಹೆತ್ತಂತ ಅಪ್ಪಮ್ಮನೂ ಜವಾಬ್ದಾರಿ ಇಲ್ಲ, ಇವತ್ತು ಸರ್ಕಾರನೂ ಜವಾಬ್ದಾರಿ ಇಲ್ಲ, ವಿವಿಧ ಇಲಾಖೆನೂ ಜವಾಬ್ದಾರಿ ಇಲ್ಲ. ಎಲ್ಲಾ ಜವಾಬ್ದಾರಿ ಶಾಲೆಯ ಮುಖ್ಯಸ್ಥರು ಅಥವಾ ಶಿಕ್ಷಕರದು ಅನ್ನೋದಾದ್ರೆ ಅವರು ದೇವರುಗಳ ಇದು ಅರ್ಥರಹಿತ. ಶಾಲೆಗಳು ನಾವು ಕೊಟ್ಟಂತ ದೂರುಗಳೇ ಇವತ್ತು ಪಾಲನೆ ಆಗಲ್ಲ. ನಾವು ಇದಕ್ಕೆಲ್ಲವೂ ಪ್ರತ್ಯೇಕ ದೂರುಗಳು ಇವತ್ತು ವಾಸನೆ ಇಟ್ಕೊಂಡು ಅಕ್ಕಪಕ್ಕ ಶಾಲೆಗಳು ಪಾಠ ಮಾಡಬೇಕಾಗಿದೆ. ಗಾರ್ಬೇಜ್ ಇಳೆವಾರಿ ಆಗಲ್ಲ, ರಸ್ತೆ ದುರಸ್ತಿಯಲ್ಲಿದೆ, ರಸ್ತೆ ಫುಟ್ಪಾತ್ಗಳಂತೂ ಕೇಳೋಕ್ ಬರಲ್ಲ. ಆ ಶಾಲೆಯ ಹತ್ತಿರದಲ್ಲಿ ನಡೆಯುವಂತ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಬರೀ ಶಾಲೆ ಪಾಠ ಮಾಡೋದ್ ಬಿಟ್ಟು ಇನ್ನೆಲ್ಲ ಮಾಡಬೇಕು. ಇದು ಪರಿಸ್ಥಿತಿ. ಎಲ್ಲ ಜವಾಬ್ದಾರಿನೂ ಶಾಲೆಗಳ ಮೇಲೆ ಹಾಕಿ ಕಣ್ಮುಚ್ಚಿ ಕೂತ್ಕೊಂಡಿರುತ್ತೆ GBA. ಅಟ್ಲೀಸ್ಟ್ ಥ್ಯಾಂಕ್ ಯು ಶಶಿಕುಮಾರ್ ಅವರೇ TV9 ಜೊತೆ ಮಾತನಾಡಿದಕ್ಕೆ. ಅಟ್ಲೀಸ್ಟ್ ಮಕ್ಕಳು ಓಡಾಡ್ತಾ ಇರೋ ಜಾಗ ಅನ್ನೋ ಪರಿಜ್ಞಾನ ಆದ್ರೂ ಬೇಡವಾ? ದೊಡ್ಡೋರು ಬಿದ್ದಿರೋದು ಎಷ್ಟೊಂದು ಪ್ರಕರಣಗಳಾಗಿದೆ, ಸತ್ತು ಹೋಗಿರೋದು ಇದೆ. ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಭಾಷೆಯಲ್ಲಿ ಹೇಳೋಣ? ಇದು ಗೋವಿಂದಪುರದಲ್ಲಿ ಇವತ್ತಾಗಿರುವಂಥದ್ದು. 1ನೇ ಕ್ಲಾಸ್ ವಿದ್ಯಾರ್ಥಿ, ಚರಂಡಿ ಓಪನ್ ಇತ್ತು, ಸ್ಲ್ಯಾಬ್ ಓಪನ್ ಇತ್ತು, ಬಿದ್ದಿದ್ದಾರೆ. ಬಟ್ ಅದು ಸ್ಕೂಲ್ಗೆ ಹೋಗಿ ಬರುವಂತ ಸಮಯ ಆಗಿರೋದ್ರಿಂದ ಸ್ಥಳೀಯರು ನೋಡಿ ಗಮನಿಸಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ನಿಖರ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿ ಲೋಕದ ಸಾಟಿ ಇಲ್ಲದ ಸರದಾರ ಎನಿಸಿಕೊಂಡಿರುವ ಚಾನೆಲ್ TV9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಾ ಇವೆ. ಆದ್ರೆ ಇದ್ಯಾವುದೂ ಕೂಡ ನಿಜ ಅಲ್ಲ ಅನ್ನೋದು ಈ ವಾರದ ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ವಾಮಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ. ಇನ್ನು TV9 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ನಂಬರ್ 1 ಸಾಟಿ ಇಲ್ಲದ ರೇಸ್ನಲ್ಲಿದೆ TV9 ಕನ್ನಡ.